ಎರಡು ಮೂರು ಹೇಳಿಕೆಗಳನ್ನ ನಾನು ನೋಡ್ತಾ ಇದ್ದೆ. ವಿಧಾನ ಪರಿಷತ್ತಿನ ನಾಯಕರಾದಂತ ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಬಹುಶಃ ಈ ರಾಜ್ಯದ ಜನರು ಅದಕ್ಕೋಸ್ಕರವಾಗಿ ಅವರು ಮರೀತಾ ಇದ್ದಾರೆ. 2013ರಲ್ಲಿ ನಿಮ್ಮ ಸರ್ಕಾರ ಇತ್ತಲ್ಲ, ದೇಶದಲ್ಲಿ UPA ಸರ್ಕಾರ, ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಇದ್ರಲ್ಲ, ಇದ್ದಂತ ಟೈಮಲ್ಲಿ ನಿಮ್ಮ ಹಣಕಾಸಿನ ಮಂತ್ರಿಗಳಂತ ಚಿದಂಬರಂ ಅವರು, ಅವತ್ತಿನ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಅವ್ರ ಹೇಳಿಕೆಗಳನ್ನು ನೋಡ್ರಲ್ಲ. ಯಾಕೆ ಮರೀತೀರಿ? ನಿಮ್ಗೇನ ಅರಿವಾಗ್ತಾ ಇದೆ ನಿಮ್ಗೇನ? ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ಇದೆ. ಯುದ್ಧದ ಪರಿಸ್ಥಿತಿ ಟೈಮಲ್ಲಿ ಯಾವ ರೀತಿಯಲ್ಲಿ ನಮ್ಮಲ್ಲಿ ಇದ್ದಂತ ಡೀಸೆಲ್, ಪೆಟ್ರೋಲ್, ನಮ್ಮಲ್ಲಿ ದಿನನಿತ್ಯ ಬಳಸುವಂತ ವಸ್ತುಗಳನ್ನು ಯಾವ ರೀತಿಯಲ್ಲಿ ಏನು ಎಕ್ಸ್ಪೋರ್ಟ್ ಮಾಡ್ಕೊಂತೀವೋ ಅದ್ರ ಏನು ಮಾಡ್ಕೊಳ್ಳುವಂತ ವಿಚಾರಗಳಲ್ಲಿ ಮಿತಿರ್ಲಿ ಅಂತ ಹೇಳಿ ಅನ್ನೋಂತ ಮಾತನ್ನು ಹೇಳಿದಾರಾಗ್ಲಿ. ಅವತ್ತು ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿಲ್ಲ. 2013ರಲ್ಲಿ ಏನಿತ್ತು? ಅವತ್ತಿನ ಹಣಕಾಸಿನ ಮಂತ್ರಿಗಳು ಅಂತ ಚಿದಂಬರಂ ಹೇಳಿಕೆಯನ್ನು ಕೊಟ್ಟರು ನೋಡ್ರಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನ ನೀವು ಮರೀತಾ ಇದ್ರಿ ಜನರನ್ನ. ನಿಮ್ಮ ಹೇಳಿಕೆಗಳನ್ನು ನಿಮ್ಮ ಸರ್ಕಾರದಲ್ಲಿ ಇದ್ದಂತ ಟೈಮಲ್ಲಿ ಅವು ಎಲ್ಲ ಹೇಳಿದಂತ ವಿಚಾರಗಳನ್ನು ಮರೀತಾ ಇದ್ರಿ. ಅದಕ್ಕೋಸ್ಕರ ದೇಶದ ಜನರು ನಿಮ್ಮನ್ನು ಕೂಡ ಕಾಂಗ್ರೆಸ್ ಪಾರ್ಟಿಯನ್ನು ಮರೀತಾ ಇದ್ದಾರೆ. ಸರ್, ಈಗ PM ಅವರ ಹೇಳಿಕೆ ಎಷ್ಟು ಪ್ರಸ್ತುತಿ? ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ಅಂತ ತಕ್ಷಣಕ್ಕೆ ಎಲ್ಲವೂ ಕಡಿಮೆ ಆಗುತ್ತೆ. ಈಗ ಸಾರ್ವಜನಿಕ ಸಾರಿಗೆ ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಅಂದ್ರೆ ಅವರು ನೋಡ್ರಿ, ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕಾಂಗ್ರೆಸ್ ಬಿಜೆಪಿ ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ನೋಡ್ರಿ. ಅಲ್ಲ, ನಿನ್ನೆ ಶಿವಕುಮಾರ್ ಅವ್ರು ಏನ್ ಹೇಳಿಕೆಯನ್ನು ಕೊಡ್ತಿದ್ರು, ಅವ್ರು ಹೇಳಿದಂತ ಟೈಮಲ್ಲಿ ಗಂಟೆ ಹೊಡೆದಿವಿ. ಕೋವಿಡ್ ಬಂದಂತ ಟೈಮಲ್ಲಿ, ಕೊರೋನಾ ಬಂದಂತ ಟೈಮಲ್ಲಿ, ಅವ್ರು ಹೇಳಿದಂತ ಟೈಮಲ್ಲಿ ದೀಪ ಹಚ್ಚಿವಿ, ಇನ್ನೊಂದು ಮಾಡಿದ್ವಿ. ಆ ಕೊರೋನಾ ಏನಾದ್ರು ಕಡಿಮೆ ಆಯ್ತಾ ಅಂತೇಳಿ ಅವ್ರು ಕೇಳ್ತಾ ಇದ್ರು. ಅಂದ್ರೆ ಜನರಲ್ಲಿ ಯಾವತ್ತು ಜಾಗೃತಿ ಅನ್ನೋದು ಬರುತ್ತೇನೋ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ಅಂದ್ರೆ, ವಿಶ್ವದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೇವಲ ಭಾರತ ದೇಶದ ಪ್ರಧಾನಮಂತ್ರಿಗಳು, ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಭಾರತ ಅಂತ ಗೌರವ ಸಿಗ್ತಾ ಇದೆ. ನಮ್ಮ ದೇಶಕ್ಕೆ ಎಷ್ಟೋ ವರ್ಷಗಳ ನಂತರ ಇಂಡಿಪೆಂಡೆನ್ಸ್ ಬಂದ ನಂತರ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ದೇಶ ಅನ್ನಂತ ಗೌರವ ಬಂದಂತ ಟೈಮಲ್ಲಿ ಅಲ್ಲಿದ್ದಂತ ಇರಾನು ಮತ್ತು ಅಮೆರಿಕ ಜೊತೆಲಿ ಇಸ್ರೇಲ್ ಅನ್ನಂತ ಕಂಟ್ರಿಗಳು ಯುದ್ಧಗಳು ಆಗ್ತಾ ಇದ್ರು ಕೂಡ ನಮ್ಗೆ ಎಷ್ಟೋ ನಮ್ಮ ಬಗ್ಗೆ ಗೌರವ ಇರೋ ಕಾರಣ ಅವ್ರು ನಮಗೆ ಇಷ್ಟು ಯಾವ ರೀತಿಯಲ್ಲಿ ತೊಂದರೆ ಆಗಲಾರ್ದಂತೆ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಬೇರೆ ಎಲ್ಲ ಕೂಡ ಆಗ್ತಾ ಇದಾವೆ. ಇವತ್ತು ನಾವು ಪ್ರಧಾನಮಂತ್ರಿಗಳು ಏನಿದ್ದೇನು, ಯಾವ ಇಂಪೋರ್ಟ್ ನಾವು ಎಕ್ಸ್ಪೋರ್ಟ್ ನಿಂದ ನಾವ್ ಏನ್ ತರಿಸ್ಕೊಂತ ಇದ್ರು ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಹೇಳಿದಾರಾಗ್ಲಿ. ಅಂದ್ರೆ ಯಾವುದು ನಮ್ದು ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ನಮ್ಗೆ ಯಾವ್ಯಾವ ಇವತ್ತು ದೇಶದಲ್ಲಿ ಆಗ್ತಾ ಇದೆಯೋ ಅದನ್ನೇ ಜಾಸ್ತಿ ಬಳಕೆ ಮಾಡಿ ಅಂತ ಹೇಳಿದಾರಾಗ್ಲಿ. ಬೇರೆ ಉದ್ದೇಶ ಏನಲ್ಲ. ಜನರಿಗೆ ಪ್ರಧಾನಮಂತ್ರಿ ಹೇಳೋದ್ರಿಂದ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಆಗುತ್ತೆ. ಇವತ್ತು GDP ಏನಿದೆ ಇವತ್ತು ನಮ್ಮ ದೇಶದಲ್ಲಿ, ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ, ನಿಮ್ಮ ಸರ್ಕಾರ ಇದ್ದಂತ ಟೈಮಲ್ಲಿ GDP ಏನಿತ್ತು? ಇವತ್ತು ನಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂದ್ರೆ ವಿಶ್ವದಲ್ಲಿ ನಮ್ಮ 3ನೇ ಸ್ಥಾನಕ್ಕಿದ್ದೀವಿ. ಆದ್ರೆ ಪ್ರಧಾನಮಂತ್ರಿಗಳು, ಈ ದೇಶದಲ್ಲಿದ್ದಂತ ಪ್ರಧಾನಮಂತ್ರಿಗಳು ಈ ವಿಶ್ವದಲ್ಲಿದ್ದಂತ ವ್ಯವಸ್ಥೆ ಬಗ್ಗೆ ನೋಡಿದಂತ ಟೈಮಲ್ಲಿ ದೇಶದಲ್ಲಿ ಈ ರೀತಿ ಬಳಕೆ ಮಾಡೋದ್ರಿಂದ ನಮಗೆ ಫ್ಯೂಚರ್ ದಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತ ನೋಡ್ಕೋಬೇಕನ್ನೋದು ಜವಾಬ್ದಾರಿಯಿಂದ ಹೇಳಿದಾರಾಗ್ಲಿ. ಆ ಬೇಜವಾಬ್ದಾರದಿಂದ ಹೇಳಕ್ ಹೋಗ್ಲಿಲ್ಲ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, GDP ಚೆನ್ನಾಗಿದೆ. ದೇಶದಲ್ಲಿ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ಡಾಲರಿನ ಮೌಲ್ಯ ಏನು ಜಾಸ್ತಿ ಆಗ್ತಿದ್ದನೋ ಅದನ್ನ ನೋಡ್ಕೊಂಡು ಇತಿಮಿತಿಯಲ್ಲಿ ಖರ್ಚು ಮಾಡ್ರಿ ಅನ್ನಂತ ವಿಷಯವನ್ನು ಹೇಳಿದಾರಾಗ್ಲಿ. ಬೇರೆ ಉದ್ದೇಶ ಏನಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.